ನಮಸ್ಕಾರ. ನಾನು ಇವಾಗ ಔಷಧಿ ಸಿಂಪಡಣೆ ಮಾಡಿ ಬಂದೆ. ಇವತ್ತು ನಿಮ್ಮ ಜೊತೆ ನಾನು ಒಂದು ಟಾಪಿಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಂತ ಅಂದ್ಕೊಂಡಿದ್ದೆ. ಯಾಕಂದರೆ ಇವತ್ತು ನಾ ಔಷಧ ಹೊಡ್ಲತ್ತಿದ್ದೆ. ಔಷಧ ನಮ್ಮ ದಾಳಂಬ್ರಿಗೆ ಕುಮಾನಿಲ್ಲ ಮತ್ತು ಟಿಲ್ಟ ಹೊಡೆದೆವು. ಹೊಡಿ ಟೈಮ್ದಾಗ ನಾವೊಂದು ಪಾಯಿಂಟ್ ತಲೆ ಬತ್ತು. ಎದ್ರ ಬಗ್ಗೆ ಅಂದರೆ ನಾವು ಯಾವತ್ತು ಅವಾಗ pH ಮೇಂಟೈನ್ ಮಾಡ್ಲಿಕ್ಕೆ ನಾವು ಕೆಲವೊಂದು ಔಷಧಗಳು ಬಳಸಿದ್ದೆವು. pH ಎದಕ್ಕೆ ಬಳಸಬೇಕು, ಇದು ಎದಕ್ಕೆ ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಗೊತ್ತಿತ್ತು. ಹಾಗೆ ನಮ್ಮ ರೈತ ಬಾಂಧವರಿಗೂ ತಿಳಿಸೋಣ ಅಂತ ಅಂದ್ಕೊಂಡ್ವಿ. ಮೊದಲಿಗೆ pH ಅಂದರೆ ಏನು ತಿಳ್ಕೊಳ್ಳೋಣ. pH ಅನ್ನೋದು ಒಂದು ಆಮ್ಲಕ ಹಿಡಿಯೋದು ಒಂದು ಮಾಪನ. pH ಅಂದ್ರೆ ಪ್ರೊಟೆಕ್ಷನಲ್ ಆಫ್ ಹೈಡ್ರೋಜನ್. ಇದು ಹೆಂಗಂದ್ರೆ ಈಗ ನಮ್ಮ ನೀರು ಒಳಗೆ ನೀರು ಸೌಳದಾವು ಏನು ರುಚಿ ಅದಾವು ಹೆಂಗೆ ಹೇಳ್ತೀವಲ್ಲ ಆ ಥರ. ಈಗ ನಮ್ಮ ನೀರು ಕೆಲವೊಂದು ಸಲ ಸೌಳು ಇರ್ತಾವೆ, ಕೆಲವೊಂದು ಸಲ ರುಚಿ ಇರ್ತಾವೆ. ಈಗ ನಮ್ಗೆ ಇದಕ್ಕೆ ಬೋರ್ ನೀರು ಸೌಳು ಇರ್ತಾವೆ, ಬಾಯಿ ನೀರು ಸ್ವಲ್ಪ ರುಚಿ ಇರ್ತಾವೆ. ನಾವು ಔಷಧಿ ಹೊಡ್ಲಿಕ್ಕೆ ನಮಗೆ ಯಾವ್ದು ಚಲೋ ಅನಿಸ್ತೈತಿ, ನಮ್ಗೆ ಯಾವ್ದು ಚಲೋ ಬೇಕು, ನಮ್ಗೆ ಯಾವ್ದು ಚಲೋ ಅಂತ ತಿಳ್ಕೊಂಡು ಮೊದಲು. ಆದ್ರೆ ಈಗ pH ಒಳಗೆ 1 ರಿಂದ 14 ತನಕ ನಂಬರ್ಗಳು ಇರ್ತಾವೆ. pH ಮೀಟ್ರ್ ಒಳಗೆ 1 ರಿಂದ 14 ತನಕ. ಆವಾಗ ಬಬ್ರಿ ಅಂದ್ರೆ 7 ಅಂದ್ರೆ ನಮ್ಮ ನೀರಿನ pH ಚಲೋ ಐತಪ್ಪ ಅಂದ್ರೆ ಬಳಸ್ಬೋದು. ಎಲ್ಲ ರುಚಿ ಇರ್ತಾವೆ, ಕುಡಿಬೋದು, ಎಲ್ಲಕ್ಕೂ ಬಳಸ್ಬೋದು. ಅಂದ್ರೆ 7 ಅಂದ್ರೆ pH 7 ಕಡಿಮೆ ಇದ್ರೆ ಅದು ಆ್ಯಸಿಡ್ ಅಂದ್ರೆ ಆಮ್ಲ. ಆ್ಯಸಿಡ್ ಇರ್ತೈತೆ ಅದ್ರೊಳಗೆ. ಅಂದರೆ 7 ರಿಂದ 1 2 3 4 5 6 7 ಇದು ಆ್ಯಸಿಡ್ ಕಡೆ ಆ್ಯಸಿಡ್ ಬರ್ತೈತಿ ಇದ್ರೊಳಗೆ. ಅದೇ 7 ಕಡಿಮೆ ಇತ್ತಂದ್ರೆ ಅದು ಪ್ರತ್ಯಾಮ್ಲ ಅಂದ್ರೆ ಈಗ ನಾರ್ಮಲಾಗಿ ಹೇಳ್ಬೇಕಂದ್ರೆ ನಮ್ಮಲ್ಲಿ ಸಾಬಾನು ಇರ್ತೈತಿ. ಮತ್ತು ನಮ್ಮಲ್ಲಿ ಸಾಬಾನು ಪುಡಿ ನೀರು ಗಿಡಗಳಿಗೆ ಬಿಡ್ತಿರ್ತೀವಿ. ಸಾಬಾನು ಪುಡಿ ನೀರು ಗಿಡಗಳಿಗೆ ಬಿಟ್ರೆ ಅದು ಪೂರ್ತಿ ಏನು ಪ್ರತ್ಯಾಮ್ಲ ಆಗಿರ್ತೈತೆ. ಅದು ಕಹಿಯಾಗಿರ್ತಾವೆ. ಆ ನೀರು ಗಿಡಗಳಿಗೆ ಬಿಡಬಾರ್ದು. ಅವು pH ಮೇಂಟೈನ್ ಇದ್ರೆ ಗಿಡಕ್ಕೆ ಸ್ವಲ್ಪ ಚಲೋ, ಬೇರುಗಳಿಗೆ ಎಲ್ಲ ಇರ್ತೈತಿ. ಇದು pH ನಾವು ಕೃಷಿ ಒಳಗೆ ಬಳಸ್ಕೋಬೇಕಂದ್ರೆ ಈಗ pH ಬಗ್ಗೆ ಹೇಳ್ಕೊತಂದ್ರೆ ಸೈನ್ಸ್ ಒಳಗೆ ಭಾಳ ಐತಿ. ಈಗ ಅದೇ ನಾವು ಕೃಷಿ ಒಳಗೆ ಬಳಸ್ಕೋಬೇಕಂದ್ರೆ ಕೃಷಿ ಒಳಗೆ ಈಗ ನಾವೊಂದು 3,000 4,000 ಕೊಟ್ಟು ಔಷಧ ಓದಿರ್ತೀವಿ. ದಾಳಂಬ್ರಿ, ದ್ರಾಕ್ಷಿ, ಯಾವುದೇ ಬೆಳೆಯಲಿ, ಯಾವುದೇ ಬೆಳೆಯೋಕೆ ನಾವು ತುಟ್ಟಿ ಔಷಧ ತರ್ತೀವಿ. ಔಷಧ ಸರಿಯಾದ ಪ್ರಮಾಣದಾಗ ಅದು ಯೂಸ್ ಆಗಬೇಕು. ಈಗ ನಮ್ಮಲ್ಲಿ ಇವರು ಮಿಸ್ತ್ರಿಗಳು ಹೇಳಿರ್ತಾರೆ, ಮಿಸ್ತ್ರಿಗಳು ಇದು 1 ml ಪ್ರಮಾಣ ಹಾಕ್ರಿ, ಇದು 2 ml ಪ್ರಮಾಣ ಹಾಕ್ರಿ ಅಂತ. ನಾವು ಅದು 1 ml ಪ್ರಮಾಣ 2 ml ಪ್ರಮಾಣ ಈಗ ಕೆಲವೊಂದು ಔಷಧಗಳು ಕಾಸ್ಟ್ಲಿ ಇರ್ತಾವೆ, ಪ್ರಮಾಣ ಕಮ್ಮಿ ಇರ್ತಾವೆ. ಅವು ಔಷಧಗಳಿಗೆ pH ಬರೋಬ್ಬರಿ ನೀರೊಳಗೆ ಮಿಕ್ಸ್ ಮಾಡಿದ್ವಿ ಅಂದರೆ ಅವು ಕೆಲಸ ಕೊಡ್ತಾವೆ. ಈಗ ಒಂದು ಔಷಧ ಅದರದ್ದು ತಾಕತ್ತು ಒಂದು 20 ದಿವಸ ತಿಳ್ಕೊರಿ. ನಾವು ಹೊಡೆದ ಮ್ಯಾಗ 20 ದಿವಸ ಇರ್ತೈತಂದ್ರೆ ನಾವು ಬರೋಬ್ಬರಿ pH ನೀರೊಳಗೆ ನಾವು ಬಳಸಿದ್ದೇವೆ ಅಂದ್ರೆ ಅದು 20 ದಿನ ಇರ್ತೈತಿ. ಅದೇ ನಾವು ಬರೋಬ್ಬರಿ pH ಇಲ್ಲಾರ್ದು ಅಂದರೆ ಹೆಚ್ಚು ಕಡಿಮೆ ಇಂಥ ನೀರೊಳಗೆ ಬಳಸಿದ್ದೇವೆ ಅಂದ್ರೆ ಅದ್ರ ತಾಕತ್ತು 1 ದಿನ ಇರ್ತೈತಿ, 1 ದಿನ 2 ದಿನ 2 ಕ್ಲಾಸ್. ಈಗ ನಾವು ಕೀಟನಾಶಕ ಬಳಸ್ತಿರ್ತೇವೆ. ಕೀಟನಾಶಕ ಬಳಸೋ ಟೈಮ್ದಾಗ ಹೆಂಗಿರ್ತೈತಿ, ಅದ್ರಾಗ ಭಾಳ ದಿನ ಕುಂಡಿರ್ಬೇಕು. ಅದು ಗಿಡದ ಮ್ಯಾಗ ಕೂತಂಡ್ರೆ ಸ್ವಲ್ಪ ಕೀಟನಾಶಕ ಸ್ವಲ್ಪ ಕೆಲಸ ಕೊಡ್ತೈತಿ. ಇಲ್ಲಕಂದ್ರೆ ಅದು ನಾವು ಬರೋಬ್ಬರಿ ನೀರನ್ನ ಬಳಸ್ಲಿಕ್ಕಂದ್ರೆ ಅದು ಕುಂಡ್ರೋದಿಲ್ಲ, ಅಂದ್ರೆ ಕೆಲಸ ಕೊಡೋದಿಲ್ಲ. ಅದು ನೀರು ಹಾಕೊಟ್ಟಿಗೆ ಎಲ್ಲ ಅದ್ರ ಅಂಶ ಎಲ್ಲ ಹೋಗ್ಬಿಟ್ಟಿರ್ತೈತಿ. ಈಗ ನಾವು ಅದಕ್ಕೆ pH ಇರ್ತೈತಿಲ್ಲ, pH ಅಂದ್ರೆ ಆಮ್ಲ ಒಳಗೆ ಇತ್ತಂದ್ರೆ 1 ರಿಂದ 7 ತನಕ ಇತ್ತಂದ್ರೆ, 1 ರಿಂದ 6 ತನಕ, 1 ರಿಂದ 5 ತನಕ ಇತ್ತಂದ್ರೆ ಅದ್ರೊಳಗೆ ನಾವು ಔಷಧ ಅದ್ರೊಳಗೆ ಹಾಕೊಟ್ಟಿಗೆ ಅದ್ರ ಅಂಶ ಎಲ್ಲ ಸತ್ತು ಹೋಗ್ಬಿಟ್ಟಿರ್ತೈತಿ. ನಾವು pH ಬರೋಬ್ಬರಿ ಇತ್ತಂದ್ರೆ ಅದ್ರ ಅಂಶ ಜೀವಂತ ಇರ್ತೈತಿ. ಮತ್ತು ಇನ್ನೊಂದು pH ಬರೋಬ್ಬರಿ ಇಟ್ಕೊಂಡು ನಾವು ಔಷಧ ಹೊಡಿದು ಯಾಕಂದ್ರೆ ನಮ್ಮ ಗಿಡದ ತಪ್ಪಲಕ್ಕೆ ಮ್ಯಾಗ ಒಂದು ಇದು ಇರ್ತೈತಿ, ಪದ್ರ. ನಾವು ಸ್ಪ್ರೇ ಮಾಡ್ತೀವಲ್ಲ, ಸ್ಪ್ರೇ ಮ್ಯಾಗ ಹೊಡೆದ ಮ್ಯಾಗ ತಪ್ಪಲ ಮ್ಯಾಗ ಕುಡಿತೈತಿ. ಆ ತಪ್ಪಲ ಮ್ಯಾಗ ಒಂದು ಮೇನದ ಒಂದು ಸ್ಕಿನ್ ಇರ್ತೈತಿ. ಅಂದ್ರೆ ಏನು ನಮ್ಮ ಮೇನ್ಬತ್ತು ಇರ್ತೈತಿಲ್ಲ ಅಂಥದ್ದೇ ಆಯಿಲಿ ಸ್ಕಿನ್ ಇರ್ತೈತಿ. ಆ ಸ್ಕಿನ್ ಮ್ಯಾಗ ಔಷಧ ಮ್ಯಾಗ ಕೂತಂದ್ರೆ ನಮ್ಮ pH ಬರೋಬ್ಬರಿ ಇತ್ತು, ಅದು ಒಳಗೆ ಔಷಧ ಹೋಗ್ಲಾಕ್ ಬಿಡ್ತೈತಿ. pH ಬರೋಬ್ಬರಿ ಇರ್ಲಿಕ್ಕಂದ್ರೆ ಅದು ಒಳಗೆ ಕರ್ಕೊಳ್ಳೋದಿಲ್ಲ. ಅದೊಂದು ಗಿಡದೊಂದು ಗುಣಲಕ್ಷಣ. ಅದು ಬರೋಬ್ಬರಿ pH ಇಲ್ಲಾರ್ದು ಕಂಟೆಂಟ್ ಅದು ಒಳಗೆ ಬಿಡೋದಿಲ್ಲ. pH ಬರೋಬ್ಬರಿ ಅದು ಒಳಗೆ ಹೋಗೋದಿಲ್ಲ. ಒಳಗೆ ಹೋಗ್ಲಿಕ್ಕಂದ್ರೆ ನಮ್ಮ ಔಷಧ ಅದಕ್ಕೆ ಕೆಲಸ ಕೊಡೋದಿಲ್ಲ.
ಮತ್ತದು ಏನು ಪಿ ಎಚ್ ಹೆಚ್ಚು ಕಡಿಮೆ ಇತ್ತಂದ್ರೆ ಮ್ಯಾಗ ಗಟ್ಟಿ ಹಾಕಿ ಕೂಡ್ತಿರ್ತೈತಿ. ಮ್ಯಾಗ ಗಟ್ಟಿ ಹಾಕಿ ಕೂತಂದ್ರೆ ನಮ್ಗೆ ಅದು ಔಷಧ ಹೊಡೆದು ಉಪಯೋಗ ಇಲ್ಲ. ನಾವು ಎಂಥ 2,000 3,000 ಔಷಧ ತರ್ತೀವಿ ಹೋಗಿ ಬೆಳೆ ಬರೋ ತನಕ ಹೊಡಿತೀವಿ. ನಮ್ಮದು ನೀರು ಸೋಳು ಇರ್ತಾವೆ. ನೀರು ಸೋಳಿದ್ವಂದ್ರೆ ಹಂಗೆ ಹೊಡಿಬಾರ್ದು. ಈಗ ನೋಡಿರಿ, ಇದು ಪಿ ಎಚ್ ಪೇಪರ್. ಇವು ನಮ್ಮಲ್ಲಿ ಔಷಧ ಅಂಗಡಿಯಾಗ ಮತ್ತು ಕೆಲವೊಂದು ಅಂಗಡಿ ಸಿಗ್ತಾವೆ. ಸೈನ್ಸ್ ಲ್ಯಾಬ್ನಾಗೂ ಇರ್ತಾವೆ. ನಮ್ಮ ಪ್ರೈಮರಿ ಸ್ಕೂಲ್ ಹುಡುಗರು ಮತ್ತು ಹೈಸ್ಕೂಲ್ ಸ್ಕೂಲ್ ಹುಡುಗರು ನೋಡ್ತಾರೆ ಇದನ್ನು ಪಿ ಎಚ್ ಪೇಪರ್. ಇದ್ರ ಮ್ಯಾಗ ನಂಬರ್ಗಳು ಇದಾವೆ ನೋಡ್ರಿ. ಈ ನಂಬರ್ಗಳು ಇಲ್ಲಿ ಎರಡು ನಂಬರ್ ಕೊಟ್ಟಾರ. ಆದ್ರೆ ಒರಿಜಿನಲ್ ನಂಬರ್ ಹೆಂಗಿರ್ತಾವೆ 1 ರಿಂದ 14 ತನಕ ಇರ್ತಾವೆ. ಇವ್ರು ಹೆಂಗೆ ಮಾಡ್ಯಾರ 2 4 6 7 8 ಈ ಥರ ಕೊಟ್ಟಾರ. ಇವು ಪೇಪರ್ಗಳು ಇರ್ತಾವೆ ಒಳಗೆ. ಇವು ಒಟ್ಟು ಒಮ್ಮೆ ಬಳಸೋದಿಲ್ಲ, ಒಂದೊಂದು ಕಟ್ ಮಾಡ್ಕೊಂಡು ತಗೋಬೇಕು. ಈಗ ನಾನು ಬಳಸೀನಿ ಇನ್ಕ. ಇದು ನೋಡ್ರಿ, ಇದು ನಮ್ಮ ಬೋರ್ ನೀರಿಂದು ಪಿ ಎಚ್. ಬೋರ್ ನೀರಿನ ಪಿ ಎಚ್ ಎಲ್ಲಿ ಬಂದಿರ್ತೈತಿ ಈಗ ನೋಡ್ರಿ. ಇದು ಯಾವ ಕಲರ್ ಮ್ಯಾಚಿಗೆ ಆಲತೈತಿ 8ಕ್ಕೆ 8 8 7 ಹಿಂಗೈತಿ. 8 ಐತಿ, 7 ಅಂತೂ ಇಲ್ಲ, 8 ಐತಿ. ಆಮ್ಯಾಗ ನಾನು ಪಿ ಎಚ್ ಮೇಂಟೈನ್ ಮಾಡ್ಕೊಳಕ್ಕೆ ನಾವು ಡೆಕೋರಸ್ ಬಳಸ್ತೀವಿ. ಪಿ ಎಚ್ ಮೇಂಟೈನ್ ಮಾಡ್ಕೊಳಕ್ಕೆ ಡೆಕೋರಸ್ ಅನ್ನೋ ಒಂದು ಲಿಕ್ವಿಡ್ ಬಳಸ್ತೀವಿ. ಅದು ಬಳಸಿದ್ಮ್ಯಾಗ ಆಲ್ಮೋಸ್ಟ್ ಸೇಮ್ ಬಂದೈತಿ. 6ಗೆ ಬಂದೈತಿ. 6 7 ಇರ್ಬೇಕು. ಆದ್ರೆ ನಮ್ಮ ನಾರ್ಮಲ್ ಅಂದರೆ ಹೆಂಗೆ ಗೊತ್ತೇನ 5.5ದಿಂದ 7 ತನಕ ಇರಬೇಕು. 5.5ದಿಂದ 7 ತನಕ ಇದ್ರೆ ಅದು ನಾರ್ಮಲ್ ಅನ್ಕೋಬೋದು. ಇದು ನಮ್ಮದು ನಾರ್ಮಲ್ ಬಂದೈತಿ. ಈಗ ನಾವು ನಾರ್ಮಲ್ ಇಟ್ಟು ಹೊಡಿದ್ರಿಂದ ನಾವು ಔಷಧ ಎಲ್ಲ ಗಿಡಕ್ಕೆ ಹತ್ತೈತಿ. ಮತ್ತು ಇದು ನಮ್ಮ ಕಡೆ ನಾವು ಡೆಕೋರಸ್ ಕೆಲವೊಂದು ಔಷಧಿಗಳು ಬಳಸಲ್ಲ ಪಿ ಎಚ್ ಮೇಂಟೈನ್ ಮಾಡ್ಲಿಕ್ಕೆ. ಎಲ್ಲ ರೈತರು ಬಳಸೋಕ್ಕಾಗಲ್ಲ. ಹೆಂಗೆ ಇದು ನಮ್ಮ ಔಷಧಿ ಇರ್ಬೇಕಂದ್ರೆ ನಾವು ಹೆಂಗೆ ಪಿ ಎಚ್ ಕಂಟ್ರೋಲ್ ಮಾಡ್ಕೋಬೋದು? ಪಿ ಎಚ್ ಇದರಲ್ಲಿ ಅಂದ್ರೆ ಲಿಂಬೆ ರಸ ಇರ್ತೈತಿಲ್ಲ, ಲಿಂಬೆ ರಸ ಅದನ್ನು ಹಾಕಿ ಕಂಟ್ರೋಲ್ ಮಾಡ್ಕೋಬೋದು. ಒಂದು 100 ಲೀಟ್ರಿಗೆ ಒಂದಿಷ್ಟು ನಾವು ನೀರು ಹಚ್ಚಿ ಸೋಳೋದು ನೋಡಿಕೊಂಡು ಅದರೊಳಗೆ ಲಿಂಬೆ ರಸ ಒಳಗೆ ಸಿಟ್ರಿಕ್ ಆ್ಯಸಿಡ್ ಇರ್ತೈತಿ. ಸಿಟ್ರಿಕ್ ಆ್ಯಸಿಡ್ ಅದು ಸ್ವಲ್ಪ ಪಿ ಎಚ್ ಮೇಂಟೈನ್ ಮಾಡ್ತೈತಿ. ಆಮ್ಯಾಗ ನಾವು ಇದು ಪೇಪರ್ ಟೆಸ್ಟ್ ಮಾಡೋದು. ಅದು ನಾವು 100 ಲೀಟ್ರಿಗೆ ಹಾಕಿ ಟೆಸ್ಟ್ ಮಾಡೋದು. ಟೆಸ್ಟ್ ಮಾಡಿದ್ರೆ ಬರೋಬ್ಬರಿ ಬರ್ತಂದ್ರೆ ಅಲ್ಲಿಗೆ ಇಟ್ಕೊಂಡು ಹೊಡಿಬೋದು. ಇದು ಪಿ ಎಚ್ ಮೇಂಟೈನ್ ಮಾಡೋದ್ರಿಂದ ನಮಗೆ ರೈತರಿಗೆ ಅನುಕೂಲ ಆಗ್ತೈತಿ. ಆದರೆ ರೈತರಿಗೆ ಅಷ್ಟೊಂದು ಪಿ ಎಚ್ ಬಗ್ಗೆ ಮಾಹಿತಿ ಇರಲ್ಲ. ನಮ್ಮದು ದಾಳಿಂಬ್ರಿ ಐತಿ. ನಮ್ಮ ದಾಳಿಂಬ್ರಿ ನಾವು ಒಂದು 4 ವರ್ಷ ಆಯ್ತು ನಾವು ಬೆಳೆಯೋದು. 4 ವರ್ಷದಿಂದ ನಾವು ಪಿ ಎಚ್ ಮೇಂಟೈನ್ ಮಾಡ್ಕೊತ ಬಂದೀವಿ. ಆದ್ದರಿಂದ ನಮ್ಮ ಕಾಯಿಗಳಿಗೆ ಎಲ್ಲ ಸದೃಢವಾಗದವು, ಯಾವ ಹಿಂಗೆ ಸೊಟ್ಟ ಗಿಟ್ಟ ಆಗಿಲ್ಲ. ಮತ್ತು ನಮ್ಮ ಎಲೆಗಳು ತೇಜಿ ಇರ್ತಾವೆ. ಎಲ್ಲರೂ ಕೇಳ್ತಾರೆ, ನಿಮ್ಮ ಎಲೆ ಹೆಂಗೆ ತೇಜಿ ಅದಾವ್ರಿ, ನಮ್ಮೆಲ್ಲ ಹಳದಿ ಎಲ್ಲ ಆಗ್ತಾವ್ರಿ. ಮತ್ತು ನಾವು ಎಷ್ಟು ಔಷಧ ಹೊಡೆದ್ರೆ ಭೀ ನಮ್ಮ ಗಿಡನೇ ಪಿಕಪ್ ಆಗೋಲ್ಯಾವ್ರಿ, ಚಿಗೋಲಾಗ್ಯಾವ್ರಿ, ಚಿಗತ್ರಿ ಭೀ ಅವು ಮುಟ್ರು ಅಲ್ಲತ್ತವ್ರಿ ಅಂತ ಹೇಳ್ತಾರೆ. ಅವು ಔಷಧ ಬಗ್ಗೆನೇ ಇರ್ತಾವೆ. ಔಷಧ ಕೊಡ್ತಾರೆ. ಹಿಂಗೆ ನಾವು ಹೋಗಿ ಔಷಧ ಅಂಗಡಿ ಹೇಳಿದ್ವಿ ಅಂದ್ರೆ ಔಷಧ ಕೊಡ್ತಾರೆ ಔಷಧ ಅಂಗಡಿಯವರು. ಆದ್ರೆ ತಾನು ಹೊಡಿ ಮುಂದೆ ನಮ್ಮದು ಪ್ರಕಾರ ಬರೋಬ್ಬರಿ ಇರಬೇಕು. ನಾವು ಹೊಡಿತೀವಿ, ಹೆಂಗೆ ನೀರು ಹಾಕ್ತೀವಿ, ನೀರೊಳಗೆ ಮಿಕ್ಸ್ ಮಾಡಿ ಹಾಕ್ತೀವಿ. ಮಿಕ್ಸ್ ಮಾಡಿ ಬರೋಬ್ಬರಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿದ್ಮ್ಯಾಗೂ ಬರೋಬ್ಬರಿ ಪಿಕಪ್ ಆಗಲ್ಲ. ಆದ್ರೆ ನಮ್ಮ ಪಾರ್ಟ್ ಎಲ್ಲಿರ್ತದೆ ಅಂದ್ರೆ ಪಿ ಎಚ್, ನೀರಿನ ಪಿ ಎಚ್ ಒಳಗೆ ಇರ್ತೈತೆ. ನೀರಿನ ಪಿ ಎಚ್ ಮೇಂಟೈನ್ ಮಾಡಿ ಔಷಧ ಸ್ಪ್ರೇ ಮಾಡಿದ್ರೆ ನಮ್ಮದು ರಿಸಲ್ಟ್ ಬಂದೇ ಬರ್ತೈತಿ. ನಮ್ಮ ಗಿಡಗಳು ಫುಲ್ ಅಂದ್ರೆ ಎಲೆಗಳು ಹಸಿರು ಇರ್ತಾವೆ. ಎದಕ್ಕೆ ಇರ್ತಾವೆ ಅಂದ್ರೆ ಪಿ ಎಚ್ ಮೇಂಟೈನ್ ಮಾಡಿ ಹೊಡೆದ್ರಿಂದ ಎಲೆ ಒಳಗೆ ನೀರು ಹಿಡ್ಕೊತಾವೆ ಅಂದ್ರೆ ಔಷಧ ಒಳಗೆ ಹೋಗ್ತೈತಿ. ಔಷಧ ಒಳಗೆ ಹೋಗ್ತೈತೆ ಅಂದರೆ ಎಲ್ಲ ಥರದಿಂದ ಬರಬಾರ್ತೈತಿ. ನಮ್ಮದು ಪಡ ಇರೋದು ಯತ್ನಾಳ್, ವಿಜಯಪುರ ಜಿಲ್ಲಾದ. ನಾವು ಯತ್ನಾಳ್ ಗ್ರಾಮದ ನಮ್ಮ ಪಡ ಹೆಂಗೈತೆ ಅಂತ ನಿಮ್ಗೊಂದು ವಿಡಿಯೋ ಹಾಕ್ತೀನಿ, ವಿಡಿಯೋ ನೋಡ್ಕೊಂಬರ್ರಿ.